ಅದು ತೀರಾ ಹಿಂದುಳಿದಿರೋ ಪ್ರದೇಶ, ಸದಾ ಕಿತ್ತು ತಿನ್ನುವ ಬಡತನ, ಇದೆಲ್ಲದರ ಜೊತೆ ಒಂದು ಹನಿ ಮಳೆ ಕೂಡ ಆಗಿಲ್ಲ. ಕೆಲಸ ಮಾಡೋಕೆ ಉದ್ಯೋಗ ಇಲ್ಲ. ಪರಿಸ್ಥಿತಿ ಹೀಗಿರಬೇಕಾದ್ರೆ ಆ ಹಳ್ಳಿಯ ಜನ ಏನ್ ಮಾಡ್ತಾರೆ ಹೇಳಿ? ಹೊಟ್ಟೆಪಾಡಿಗಾಗಿ ಬೇರೆ ದಾರಿ ನೋಡ್ಕೋತಾರೆ. ಕಲ್ಪತರುನಾಡು ತುಮಕೂರು ಜಿಲ್ಲೆಯ ಒಂದು ತಾಲೂಕಿನ ಹಳ್ಳಿಗಳು ಕೂಡ ಇಂಥದ್ದೇ ಪರಿಸ್ಥಿತಿಯನ್ನ ಎದುರಿಸುತ್ತಿವೆ. ಕಣ್ಣು ಹಾಯಿಸಿದಷ್ಟು ದೂರ ಬರಡು ಭೂಮಿ, ಎಲ್ಲಿಯೂ ಒಂಚೂರು ಹಸಿರಿನ ಸುಳಿವಿಲ್ಲ. ಮೇವಿಲ್ಲದೆ ಬರಡು ಭೂಮಿಯಲ್ಲೇ ಎಲ್ಲೆಂದರಲ್ಲಿ ಅಲಿತಾ ಇರೋ ಜಾನುವಾರುಗಳು. ಹೀಗೆ ಬರದ ಬೆಂಗಾಡಾಗಿರೋದು ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಹಳ್ಳಿಗಳು. ಇಲ್ಲಿ ವ್ಯವಸಾಯಕ್ಕೆ ನೀರಿರಲಿ, ಕುಡಿಯಲು ಕೂಡ ನೀರು ಸಿಗೋದು ಕಷ್ಟ. ಪರಿಸ್ಥಿತಿ ಹೀಗಿರಬೇಕಾದ್ರೆ ಇಲ್ಲಿ ಜೀವನ ಮಾಡುವುದಾದ್ರೂ ಹೇಗೆ ಹೇಳಿ ಅಂತ ಪಾವಗಡ ತಾಲೂಕಿನ ಸಾವಿರಾರು ಯುವಕರು ಹಾಗೂ ರೈತರು ಊರು ಬಿಟ್ಟು ಉದ್ಯೋಗ ಅರಸಿ ವಲಸೆ ಹೋಗುತ್ತಿದ್ದಾರೆ. ರೈತರು ಉದ್ಯೋಗವನ್ನ ಕಲ್ಪಿಸಿಕೊಡಿ ಅಂತ ಅಧಿಕಾರಿಗಳ ಬಳಿ ಸಾಕಷ್ಟು ಬಾರಿ ಮನವಿ ಮಾಡಿದ್ದಾರಂತೆ. ಆದ್ರೂ ಯಾರೂ ಕೂಡ ಕಿವಿ ಕೊಡ್ತಿಲ್ಲ. ಇನ್ನು ಪಾವಗಡ ತುಮಕೂರು ಜಿಲ್ಲೆಯಿಂದ 150 ಕಿಲೋಮೀಟರ್ ದೂರ ಇರುವುದರಿಂದ ಯಾವ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡುವುದಿಲ್ಲ ಎಂಬ ಆರೋಪ ರೈತರದ್ದು. ನಮ್ಮ ಕುರಿಗೆ ಮ್ಯಾತೆ ಇಲ್ಲ, ನೀರಿಲ್ಲ, ಏನಿಲ್ಲ ಸ್ವಾಮಿ, ತೊಂದ್ರೆ. ಎಲ್ಲೂ ಕೆರೆ ಕಟ್ಟೆಗೆ ಎಲ್ಲೂ ನೀರಿಲ್ಲ, ಎಲ್ಲಿಲ್ಲ ಸ್ವಾಮಿ. ಮತ್ತೆ ಹೆಂಗ್ ಮಾಡ್ತೀರಾ ನೀರು ಕುಡಿಸ್ಬೇಕಂದ್ರೆ? ಮನೆಗೆ ಹೋಗ್ಬೇಕು, ಬಕೆಟ್ನಾಗ ಒಯ್ಬೇಕು. ಅಲ್ಲಿದೆ ಊರ್ನಾಗಿದೆ ಬೋರ್ ಇದೆ, ಆ ಬೋರ್ನಾಗ ಸ್ವಲ್ಪ ಬರ್ತ ಅದೇ ಕುಡಿಯೋದು. ವ್ಯವಸಾಯ ಮಾಡೋಕೆ ನೀರಿಲ್ಲ. ಬೇರೆ ಕಡೆ ಕೆಲಸಕ್ಕೆ ಹೋಗೋಣ ಅಂದ್ರೆ ಪಾವಗಡದ ಸುತ್ತಮುತ್ತ ಕಾರ್ಖಾನೆಯಾಗ್ಲಿ ಕಂಪನಿಗಳಾಗ್ಲಿ ಇಲ್ಲ. ಹೀಗಾಗಿ ಈ ಭಾಗದ ಜನ ಬೆಂಗಳೂರು ಸೇರಿದಂತೆ ಇನ್ನಿತರ ಕಡೆ ವಲಸೆ ಹೋಗ್ತಿದ್ದಾರೆ. ಜನಕ್ಕೆ ಉದ್ಯೋಗ ಅವಕಾಶ ಆಗಲಿ, ಶಿಕ್ಷಣ ಆಗಲಿ, ದನಕರುಗಳಿಗೆ ಮೇವಾಗ್ಲಿ, ನೀರಾಗ್ಲಿ ಒದಗಿಸುವ ಪ್ರಯತ್ನ ಯಾವುದೇ ಶಾಸಕರು ಈ ಭಾಗದಲ್ಲಿ ಮಾಡಲಿಲ್ಲ. ರೈತರು ಸುಮಾರು ರೈತರ ಮಕ್ಕಳಾಗ್ಲಿ, ರೈತರಾಗ್ಲಿ, ಅವಿದ್ಯಾವಂತರಾಗ್ಲಿ ಪಾವಗಡ ತಾಲೂಕಿನಿಂದ ಇವತ್ತು 40,000 ಜನ ವಲಸೆ ಹೋಗೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಇಲ್ಲಿನ ದನಕರುಗಳ ಸ್ಥಿತಿಯಂತೂ ಮತ್ತಷ್ಟು ನರಕ. ರೈತರು ಈ ಬರಡು ಭೂಮಿಯಲ್ಲೇ ದನ, ಕುರಿ, ಮೇಕೆಗಳನ್ನ ಸಾಕಿಕೊಂಡು ಜೀವನ ಕಳೆಯುತ್ತಿದ್ದಾರೆ. ಒಟ್ನಲ್ಲಿ ಪಾವಗಡ ತಾಲೂಕಿನ ಜನತೆಯ ಜೀವನ ಪ್ರತಿದಿನವೂ ನರಕವಾಗಿದೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಇತ್ತ ಗಮನ ಹರಿಸಿದ್ರೆ ವಲಸೆಗೆ ಬ್ರೇಕ್ ಹಾಕಬಹುದು. ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಇಡೀ ಗ್ರಾಮಕ್ಕೆ ಗ್ರಾಮವೇ ವಲಸೆ ಹೋಗೋದ್ರಲ್ಲಿ ಅನುಮಾನ ಇಲ್ಲ. ಮಹೇಶ್, ಟಿವಿ9 ತುಮಕೂರು.